ಸಾಗರ ಒಂದು ಮಹಾಗಣಪತಿ ದೇವಸ್ಥಾನ ನೋಡ್ಬೋದು. ಹಿಂಗೆ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡೋಣ ಅಂತ, ದೂರ ಊರಲ್ಲಿರೋರೆಲ್ಲ ನೋಡಲಿ ಅಂತ ಒಂದು ಸಣ್ಣ ಒಂದು ಕಂಟೆಂಟ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ನೋಡ್ಬೋದು ಒಂದೇ ಗೋಡೆಗೆ ತಾಗಿ ಮಸೀದಿ ಕೂಡ ಇದೆ. ಇದು ಜಾಮಿಯಾ ಮಸೀದಿ ಅಂತಾರೇನ, ಸೊ ಮಸೀದಿ ಇದೆ. ಇದು ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನ ಹಾಗೂ ಮಸೀದಿ. ಹಂಗೆ ಬರ್ತಾಯಿದ್ರೆ ಅದ್ರ ಪಕ್ಕದಲ್ಲಿ ನೋಡಿ ಇಷ್ಟು ಸೌಂದರ್ಯವಾಗಿರುವಂತಹ ನಮ್ಮ ಗಣಪತಿ ಕೆರೆ. ಈಗ ಗಣಪತಿ ಕೆರೆ ಸುಮಾರು ಭೂಗಳ್ಳರ ಪಾಲಾಗ್ಬಿಟ್ಟಿದೆ. ಗಣಪತಿ ಕೆರೆ ನೋಡಿ ಹೆಂಗಿದೆ ನಮ್ಮ ಗಣಪತಿ ಕೆರೆ. ಒಂದು ಸುಂದರ ತಾಣ. ಇಲ್ಲಿ ಬಂದರೆ ಹಿಂಗೆ ಕೂರಕ್ಕೆಲ್ಲ ಚೇರೆಲ್ಲ ಇದೆ. ಸೊ ಈಗೊಂದು 2 ಇಟ್ಟಿದ್ದಾರಪ್ಪ, ಮುಂಚೆ ತುಂಬ ಇತ್ತು, ಎಲ್ಲ ಕಿತ್ತಾಕಿದ್ದಾರೆ. ಇಲ್ಲಿ ಮತ್ತು ಗಲೀಜು ಮಾಡ್ತಾರೆ. ಈ ಗಣಪತಿ ಕೆರೆ ಲೊಕೇಶನ್ ನೋಡಿ, ಈ ನೆರಳಲ್ಲಿ ತುಂಬ ಅದ್ಭುತವಾಗಿರುತ್ತೆ. ನಾನು ಅವಾಗವಾಗ ಬರ್ತಾ ಇರ್ತೀನಿ. ಇಲ್ಲಿ ತಂಪಿರತ್ತೆ. ಈ ಕೆರೆಯ ತಟದಲ್ಲಿರುವಂತಹ ಒಂದು ಉದ್ಯಾನವನ ಇದು. ಈ ಹಿಂದಿನ ಶಾಸಕರು ಮಾಡಿದಂಥದ ಒಂದು ಪ್ಲ್ಯಾನಿಂಗ್ ಆಗಿತ್ತು. ಸೊ ಈಗಿನ ಶಾಸಕರು ಕೂಡ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಒಂದು ಅದ್ಭುತ ತಾಣವಾಗಿ ಮಾಡ್ಬೋದು. ಈ ತುಂಬ ಬೇಸಿಗೆಗಾಲ ಈಗ ನೋಡಿ, ಈ ಬೇಸಿಗೆಗಾಲದಲ್ಲಿ ಮರ ಗಿಡಗಳನ್ನೆಲ್ಲ ನೆಟ್ಟರೆ ಎಂಥ ಒಂದು ಅದ್ಭುತವಾಗಿರುತ್ತೆ ಅಂದರೆ ಹೇಳ್ತಿರೋದು. ಇಲ್ಲಿ ನೋಡಿ ಒಳ್ಳೆ ಲೊಕೇಶನ್. ಈ ಮರದ ನೋಡಿ ಫುಲ್ಲು ಬೇರು ಇದಕ್ಕೆ ಕೆರೆಯಲ್ಲಿ ಚಾಚ್ಕೊಂಡಿದೆ. ನಮ್ಮ ಸಾಗರದ ಕೆರೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸಿದ್ದು. ಮತ್ತು ಜೂಮ್ ಮಾಡ್ತೀನಿ ನೋಡಿ, ಗಣಪತಿ ದೇವಸ್ಥಾನ ಮತ್ತು ಮಸೀದಿ ಒಟ್ಟಿಗೆ ಇರುವಂತಹ ಒಂದು ಲೊಕೇಶನ್ ಇದು. ಇಷ್ಟ ಆಯಿತು ಅಂದರೆ ಲೈಕು ಮತ್ತು ಫಾರ್ವರ್ಡ್ ಮಾಡಿ. ಇದು ಖುಷಿಯಾಗತ್ತೆ. ಇಲ್ಲಿ ಬಂದರೆ ತಣ್ಣಗೆ ಗಾಳಿ ಅದ್ಭುತವಾಗಿರುತ್ತೆ. ಒಳ್ಳೆ ರೀತಿಯಿಂದ ಬಂದು ಕೂತ್ಕೊಳ್ಳಿ. ಮತ್ತು ಬೇಡ ಅನಾಚಾರದ ಕೆಲಸ ಮಾಡೋಕ್ಕೆ ಮಾತ್ರ ಬರಬೇಡ್ರಿ. ತುಂಬ ಸೆಕೆ ಆಯಿತು ಅಂತ ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ, ಮರದ ಹತ್ರ ಬಂದು ಕೂತ್ಕೊಂಡ್ರೆ ಆ ಫೀಲೇ ಬೇರೆ ಇರತ್ತೆ. ಅದ್ಭುತನೇ ಒಂಥರ. ಹಾಗಾಗಿ ಈ ಗಣಪತಿ ಕೆರೆ ಹತ್ರ ಬಂದು ಒಂದು ಲೈಟಾಗಿ ಒಂದು ವಾಕಿಂಗ್ ಮಾಡ್ತಾ ಈ ಮಧ್ಯಾಹ್ನ ಹೊತ್ತು ಈ ಸುಡೋ ಬಿಸಿಲಲ್ಲಿ ಬಂದಿದ್ದೀನಿ. ಆದ್ರೂ ಇಲ್ಲಿ ನೋಡಿ ಎಷ್ಟು ನೆರಳಿದೆ ಅಂದರೆ ವಾವ್ ಫೈನ್. ಮತ್ತು ಈ ನೇಚರು, ಈ ಒಂದು ತಾಣ ನಮ್ಮ ಟೌನಲ್ಲಿದೆ. ಅದು ಬೆಳೆಸ್ಕೊಂಡು ಹೋಗೋಂಥದ್ದು ಕೂಡ ನಮ್ಮ ನಾಗರಿಕರ ಕರ್ತವ್ಯ ಕೂಡ ಆಗಿರುತ್ತೆ. ನೋಡಿ ಈ ಗ್ರೀನರಿ ಮೇಲೆ ಹೂಗಳು ಹೆಂಗೆ ಕಾಣ್ತವೆ. ಅದನ್ನು ತೋರಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಬಟ್ ಸಂದರ್ಭ ಸಿಕ್ಕಿದ್ದಿಲ್ಲ. ಹಾಗಾಗಿ ಇವತ್ತೊಂದು ಸಣ್ಣ ಸಂದರ್ಭ ಸಿಕ್ಕಿದೆ. ಎಲ್ಲ ಫುಲ್ ಗಾರ್ಡನ್ ಇದೆ. ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಮತ್ತು ರಾತ್ರಿ ಎಲ್ಲ ಬರೋಕ್ಕೆ ಹೋಗ್ಬೇಡಿ, ಹಾವುಗಳ ಕಾಟ ಇರತ್ತೆ ಇಲ್ಲಿ. ಹಾಗಾಗಿ ಸಂಜೆ ಹೊತ್ತು ಫ್ರೀ ಟೈಮ್ಸ್ ಇದ್ದಾಗ, ಮಾರ್ನಿಂಗು ಬೆಳಗ್ಗೆ ವಾಕಿಂಗ್ ಮಾಡೋ ಟೈಮಲ್ಲಿ ಹಿಂಗೆ ಬಂದುಬಿಟ್ರೆ ಒಂಥರ ಖುಷಿ ಆಗುತ್ತೆ. ನೋಡಿರಿ, ಇದ್ರೊಳಗೊಂದು ನಾಯಿ ಇದೆ, ಆಟ ಆಡ್ತಾಯಿದೆ. ಅಲ್ಲಿ ಒಂದು ಕೊಕ್ಕರೆ ಇದೆ ನೋಡಿ, ಬೇಟೆ ಕಾಯ್ತಾ ಇದೆ. ಇದೊಂದು ಅದ್ಭುತ ದೃಶ್ಯ ನಮ್ಮ ಕ್ಯಾಮರಾದಲ್ಲಿ. ವಿಡಿಯೋನ ಫುಲ್ ನೋಡಿ, ಶೇರ್ ಮಾಡಿ ಅನ್ನೋದೇ ನನ್ನ ಉದ್ದೇಶ. ಓಕೆ, ಹೀಗೆ ನಮ್ಮ ಊರಿನ ಒಂದೊಂದೇ ಸುದ್ದಿಗಳನ್ನು ತೋರಿಸ್ತೀನಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಬೋದು ನೋಡ್ರಿ. ಇಂಥ ತಾಣಗಳು ಸಾಗರದಲ್ಲಿ ತುಂಬ ಮಾಡ್ಬೋದು, ಅವಕಾಶಗಳಿದ್ದಾವೆ. ಬಟ್ ಇಚ್ಛಾಶಕ್ತಿ ಇಲ್ಲ ಅನ್ಬೋದು. ಅವಕಾಶಗಳಿದ್ದಾವೆ, ಇಚ್ಛಾಶಕ್ತಿ ಇಲ್ಲ. ಯಾರಿಗೆ ಏನು ಅಂತ ನೀವು ಮುಂದಿನ ದಿನ ತಿಳ್ಕೊಬೋದು. ಈ ಒಂದು ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಫಾರಿನ್ ಸಿಸ್ಟಮಲ್ಲಿದೆ. ಇದು ಒಂದು ಭಾಗದ ರಸ್ತೆ. ಆದರೆ ಹೀಗೆ ಬಂದರೆ ಗಣಪತಿ ಕೆರೆಯ ತುಂಬ ಜಾಗ ಇತ್ತು ಮುಂದೆಲ್ಲ. ಇದು ಇಲ್ಲಿ ನೋಡ್ಬೋದು, ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇದು ಶಾಶ್ವತ ಧ್ವಜ ಕಂಬ ಈ ಕಾಣ್ತಿರೋದು. ಗಾಳಿಯ ಒತ್ತಡದಲ್ಲಿ ಫ್ಲ್ಯಾಗ್ಗಳು ಹರಿತಾ ಇದ್ದಾವೆ, ಹಾಗಾಗಿ ಅದು ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿತ್ತು ಅದು ಈ ಸಂದರ್ಭದಲ್ಲಿ ಇದ್ದಿದ್ರೆ. ಸೊ ಇವಾಗ ತೆಗೆದಿದ್ದಾರೆ. ಹಾಗೆ ಮತ್ತೆ ಮುಂದಿನ ಎಪಿಸೋಡ್ಗಳೆಲ್ಲ ಮಾಡ್ತಾ ಬಂದಾಗ ನೀವು ನನ್ನ ಫಾಲೋ ಮಾಡಿ ಅನ್ನೋದೇ ನನ್ನ ಉದ್ದೇಶ. ತುಂಬ ಶೇರ್ ಮಾಡಿಸ್ಬೇಕು, ಫಾಲೋ ಮಾಡಬೇಕು.
ಸಾಗರ ಸುದ್ದಿಗಳೆಲ್ಲ ನಾವು ನೋಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡಿರಿ ಈ ಹೂವು ಹೆಂಗಿದೆ, ಅದ್ಭುತ ಆಗಿದೆ ಅಲ್ವಾ. ಹಂಗೇ ಬರೋಣ, ಒಳ್ಳೊಳ್ಳೆ ಹೂಗಳು, ಗಿಡಗಳು, ಆ ಗಾಳಿ, ಆ ತಣ್ಣನೆ ವಾತಾವರಣ. ಈ ಬಿಸಿಲಲ್ಲಿ, ಈ ಸುಡೋ ಬಿಸಿಲಲ್ಲಿ ಇಷ್ಟಿದೆ. ಸಮಯ 12:26 ನೋಡ್ಬೋದು ನೀವು. ನೋಡಿ ಈಗನೇ 31 ಕಾಣತ್ತೇನಾ? ಐ ಥಿಂಕ್ ಹೌದು 31 ನೋಡಿ. ಇನ್ನು ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದ್ದಂಗೆ 35 ಹಂಗೆಲ್ಲ ಬಂದುಬಿಡತ್ತೆ. ಇದಕ್ಕೆ ಕಮ್ಮಿ ಆಗಬೇಕಂದ್ರೆ ನಾವೇನು ಮಾಡಬೇಕಂದ್ರೆ, ನಾವು ಕೂಡ ಹತ್ತಿ ಹಣ್ಣಿನ ಗಿಡ, ಒಂದೊಂದು ಮರ ಗಿಡಗಳು ನೆಡಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಬನ್ನಿ, ನೀವು ಕೂಡ ಎಂಜಾಯ್ ಮಾಡಿ. ಎಂಜಾಯ್ ಮಾತ್ರ ಮಾಡಿ, ಬೇಡ ಕೆಲಸಗಳು ಮಾಡಬೇಡಿ. ತುಂಬ ಚೆನ್ನಾಗಿದೆ ಈ ಒಂದು ಲೊಕೇಶನು. ನಿಮ್ಗೆ ತೋರಿಸೋಣ ಅಂತ ಇದ್ದೆ. ಮುಂದೆ ನೋಡ್ಬೋದು ಇಲ್ಲಿ ವಾಕಿಂಗ್ ಮಾಡುವಂತಹ ಟ್ರ್ಯಾಕ್ ಕೂಡ ಇದೆ. ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಟ್ರ್ಯಾಕ್ ಇದೆ, ಇಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆನೂ ಕೂಡ ಇದೆ. ಮತ್ತು ಪ್ಲಾಸ್ಟಿಕ್ಕು ಇಂಥದ್ದೆಲ್ಲ ತರಬೇಡಿ, ಒಳ್ಳೆಯ ಸ್ವಚ್ಛತೆಯನ್ನು ಕಾಪಾಡಿ ಅನ್ನೋದೇ ನನ್ನ ಈ ಲೈವ್ ಸಾಗರ್ KF15ನ ಉದ್ದೇಶ. ಅದಕ್ಕಾಗಿ ನಿಮಗೆ ಒಂದು ಇವತ್ತಿನ ಈ ನಮ್ಮ ಗಣಪತಿ ಕೆರೆಯ ತಟದಲ್ಲಿರುವಂತಹ ವಾಕಿಂಗ್ ಟ್ರ್ಯಾಕ್ ಮೇಲೇನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಸುಂದರವಾಗಿದೆ. ಸಂಜೆ ಹೊತ್ತು ಬಂದು ಹಿರಿಯರು, ಮಕ್ಕಳು ಅವರೆಲ್ಲ ಬಂದು, ಒಳ್ಳೆ ಪಕ್ಕದಲ್ಲಿ ಅಡಿಕೆ ತೋಟನೂ ಇದೆ ನೋಡಿರಿ. ಎಷ್ಟು ಚೆನ್ನಾಗಿದೆ ಅಂದರೆ ಗಾಳಿ, ಈ ಸುಡೋ ಬಿಸಿಲಲ್ಲೂ ಕೂಡ ಒಳ್ಳೆಯ ಗಾಳಿ ಇದೆ ಅನ್ನೋದೇ ನಾನು ಇದು ಕಂಟೆಂಟ್ನ ಉದ್ದೇಶ. ಇನ್ನು ಮುಂದೆ ಹೋಗ್ತಾ ಇದ್ದಂಗೆ ಬೇರೆಗಳು ಸುದ್ದಿಗಳು ಮಾಡೋಣ ಅನ್ನೋದೇ ಆಸೆ ಇದೆ. ಓಕೆ, ಧನ್ಯವಾದಗಳು. ಪ್ಲೀಸ್ ಶೇರ್ ಮಾಡಿ, ಅತಿ ಹೆಚ್ಚಾಗಿ ಲೈಕ್ ಮಾಡಿ ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ. ಲೈವ್ ಸಾಗರಿಗೆ ನಿಮ್ಮ ಸಪೋರ್ಟ್, ಬೆಂಬಲ ಯಾವತ್ತೂ ಇರಲಿ.